ಹಾಯ್ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಹಾಗೂ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರು ಇವತ್ತಿಂದ ನಡೀತಕ್ಕಂಥ ಈ ಒಂದು ಯೂಟ್ಯೂಬ್ ಕ್ಲಾಸಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಮಕ್ಕಳೇ, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನ ಅಧಿಕೃತ ಉಪಶಾಖೆ ಆಗಿರ್ತಕ್ಕಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರಿನಲ್ಲಿ ಪ್ರಸ್ತುತ 4 ಮತ್ತು 5ನೇ ತರಗತಿ ಓದತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಈ ಒಂದು ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ 2025 ಅಂತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಲಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಿ ಎನ್ನುವ ಒಂದು ಥೀಮಿನಿಂದ ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಯನ್ನು ಪ್ರಸ್ತುತ 4 ಮತ್ತು 3ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏರ್ಪಡಿಸಲಾಗಿದೆ. ಹಾಗಾದರೆ ಮಕ್ಕಳೇ, ನೀವು ಈ ಪರೀಕ್ಷೆಯಲ್ಲಿ ಭಾಗವಹಿಸಬೇಕಾದರೆ ಏನು ಮಾಡಬೇಕಂದ್ರೆ, ಇಲ್ಲಿ ಕಾಣತಕ್ಕಂಥ ನಂಬರ್ ಏನಿದಾವಲ್ಲ ಈ ನಂಬರ್ನ ನೋಟ್ ಮಾಡ್ಕೊರಿ. ಅಂದರೆ 8217650718 ಈ ನಂಬರನ್ನು ನೀವು ನೋಟ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಹೆಸರು, ತಂದೆ ಹೆಸರು, ಊರು, ತರಗತಿ, ನಿಮ್ಮ ಪ್ರಸ್ತುತ ವಾಟ್ಸಪ್ ನಂಬರನ್ನು ಮೆಸೇಜ್ ಮಾಡುವುದರ ಮುಖಾಂತರ ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಯಲ್ಲಿ ನೀವು ಭಾಗವಹಿಸಬಹುದು. ಅಂದರೆ ಈ ಪರೀಕ್ಷೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಬಹುಮಾನವನ್ನು ನೀಡಲಾಗುವುದು. ಪ್ರಥಮ ಬಹುಮಾನ 5,001 ರೂಪಾಯಿ, ದ್ವಿತೀಯ ಬಹುಮಾನ 2,501 ರೂಪಾಯಿ, ತೃತೀಯ ಬಹುಮಾನ 1,501 ರೂಪಾಯಿ. ಹೀಗೆ ಬಹುಮಾನಗಳನ್ನು ಒಟ್ಟು 5 ಪ್ರಶಸ್ತಿಗಳನ್ನು ಕೊಡಮಾಡಲಾಗುವುದು. ಹಾಗಾದರೆ ಮಕ್ಕಳೇ, ಈ ಪರೀಕ್ಷೆ ಯಾವಾಗ ನಡೀತಾ ಇದೆ ಅಂದರೆ ಇದೇ ತಿಂಗಳು, ಅಂದರೆ ಮಾರ್ಚ್ 30, 2025 ಅಂದರೆ ಇದೇ ತಿಂಗಳ ಕೊನೆಯ 30ನೇ ತಾರೀಕಿನಂದು, ಅಂದರೆ ಅವತ್ತು ಭಾನುವಾರ ಇರುತ್ತೆ, ಭಾನುವಾರದಂದು ಬೆಳಗ್ಗೆ 10 ಗಂಟೆಗೆ ಈ ಪರೀಕ್ಷೆಯನ್ನು ನಡೆಸಲಾಗುವುದು. ಹಾಗಾಗಿ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ಈ ಪರೀಕ್ಷೆಯಲ್ಲಿ ನೀವು ಕಡ್ಡಾಯವಾಗಿ ರಿಜಿಸ್ಟರ್ ಮಾಡಿಕೊಂಡಂಥ ಮಕ್ಕಳು ಮತ್ತು ಪಾಲಕರು ನೀವು ಈ ಒಂದು ಪರೀಕ್ಷೆಗೆ ಮಕ್ಕಳನ್ನು ಸರಿಯಾದ ಸಮಯಕ್ಕೆ, ಅಂದರೆ ಬೆಳಗ್ಗೆ 9 ಗಂಟೆಗೆ ಕರೆದುಕೊಂಡು ಬಂದರೆ 10 ಗಂಟೆಗೆ ಪರೀಕ್ಷೆ ಪ್ರಾರಂಭ ಆಗುವುದು. ನಂತರ ಅವತ್ತೇ ನಿಮಗೆ ಫಲಿತಾಂಶವನ್ನು, ನಿಖರವಾದ ಫಲಿತಾಂಶವನ್ನು ಕೊಡಮಾಡಲ್ಪಡ್ತಾ ಇದೆ. ಅದೇ ರೀತಿಗೆ ಅವತ್ತೇ ಪ್ರಥಮ ಮತ್ತು ದ್ವಿತೀಯ, ತೃತೀಯ, 4 ಮತ್ತು 5ನೇ ಬಹುಮಾನವನ್ನು ಕೂಡ ವಿಜೇತರಿಗೆ ಅಲ್ಲಿ ವಿತರಣೆ ಮಾಡಲಾಗುವುದು. ಹಾಗಾದರೆ ಇನ್ನು ಯಾಕೆ ತಡ ಮಾಡ್ತಾ ಇದ್ದಾರೆ ಮಕ್ಕಳೇ? ಇಲ್ಲಿ ಕಾಣ್ತಕ್ಕಂಥ ನಂಬರನ್ನು ನೋಟ್ ಮಾಡಿಕೊಂಡು ಬೇಗ ಬೇಗ ರಿಜಿಸ್ಟರ್ ಮಾಡ್ಕೋರಿ. ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಇದೆ. ಹಾಗಾದರೆ ಈ ಪರೀಕ್ಷೆ ಎಲ್ಲಿ ನಡೀತಾ ಇದೆ ಅಂದರೆ ಮಕ್ಕಳು, ಈ ಪರೀಕ್ಷೆ ನಮ್ಮ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ಬರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡದೂರಿನಲ್ಲಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಲಾಗಿದೆ. ಸೊ ಹಾಗಾದರೆ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? ಆದಷ್ಟು ಬೇಗ ಈ ಒಂದು ಪರೀಕ್ಷೆಗೆ ನೀವು ಕೂಡ ಹಾಜರಾಗಬಹುದು. ಜೊತೆಗೆ ಕಡ್ಡಾಯವಾಗಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮಗೂ ಕೂಡ ಈ ಒಂದು ಪರೀಕ್ಷೆ ಕೊಡಲು ಅವಕಾಶವಿದೆ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಮಕ್ಕಳೇ, ಈ ಒಂದು ಚಾಲೆಂಜ್ ಅವಾರ್ಡ್ ಬಗ್ಗೆ ನಿಮಗೆ ಇನ್ನೂ ಹಲವಾರು ವಿಷಯಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಹಾಗಾದರೆ ಇವತ್ತಿನ ಈ ತರಗತಿಯಲ್ಲಿ ನಾವು ಈ ಒಂದು ಚಾಲೆಂಜ್ ಅವಾರ್ಡ್ಗೆ ಸಂಬಂಧಪಟ್ಟಂತೆ, ಅದರಲ್ಲಿ ವಿಶೇಷವಾಗಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ, ಯಾವ ರೀತಿ ಕೇಳ್ತಾರಾ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾದರಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದಗಡೆಗೆ ತೆಗೆದುಕೊಂಡು ಬಂದಿದ್ದೀನಿ. ಹಾಗಾದರೆ ನೋಡೋಣ. ಪ್ರಶ್ನೆ 1 ಏನಿದೆ ನೋಡಿ. ಪ್ರಶ್ನೆ 1 ಏನಿದೆ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಕೆ ಮಾಡಿಕೊಳ್ಳುವ ಗುಂಪುಗಳೆಷ್ಟು? ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಗುಂಪುಗಳೆಷ್ಟು ಅಂತ ಕೇಳಿದಾರ. ಸೊ ಸ್ಥಾನಗಳೆಷ್ಟು? 9 ಸ್ಥಾನಗಳು. ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, ಹೀಗೆ 9 ಸ್ಥಾನಗಳನ್ನು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಕೆ ಮಾಡಿಕೊಳ್ತೀವಿ. ಆದರೆ ಇಲ್ಲಿ ಪ್ರಶ್ನೆ ಕೇಳಿದ್ದೇನು, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಕೆ ಮಾಡಿಕೊಳ್ತಕ್ಕಂಥ ಗುಂಪುಗಳು ಎಷ್ಟು ಗುಂಪುಗಳನ್ನು ಮಾಡ್ತಾ ಇದ್ದೀವಿ ಅಂದರೆ ಒಟ್ಟು ಗುಂಪುಗಳು ನೋಡೋಣ. ಮೊದಲನೇ ಗುಂಪು ಏನು ಮಾಡ್ತೀವಿ ನಾವು? ಬಿಡಿ ಗುಂಪು. ಮೊದಲನೇದೇನು? ಬಿಡಿ ಗುಂಪು. ನಂತರ 1000ದ ಗುಂಪು, 1000 ಗುಂಪು. ಆಮೇಲೆ ಲಕ್ಷದ ಗುಂಪು, ಲಕ್ಷದ ಗುಂಪು. ಆಮೇಲೆ ಕೋಟಿ ಗುಂಪು. ಹೀಗೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ಒಟ್ಟು ಎಷ್ಟು ಗುಂಪುಗಳನ್ನು ಮಾಡ್ತಾ ಇದ್ದೇವೆ ಅಂದರೆ ಒಟ್ಟು 4 ಗುಂಪುಗಳನ್ನು ಮಾಡ್ತಾ ಇದ್ದೇವೆ. ಬಿಡಿ ಗುಂಪು,
ಸಾವಿರದ ಗುಂಪು, ಲಕ್ಷದ ಗುಂಪು ಮತ್ತು ಕೋಟಿ ಗುಂಪು ಅಂತ ತಿಳ್ಕೊಂಡು ನಾವು ಒಟ್ಟು 4 ಗುಂಪುಗಳನ್ನು ವಿಂಗಡಣೆ ಮಾಡ್ತೀವಿ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್. ಈ ರೀತಿಯಾಗಿ ಪ್ರಶ್ನೆಗಳನ್ನು ಅಲ್ಲಿ ಕೇಳಿರ್ತೀವಿ ಮಕ್ಕಳೇ. ಸೊ ತುಂಬ ಸುಲಭವಾದ ಪ್ರಶ್ನೆ, ತುಂಬ ಸರಳವಾದ ಪ್ರಶ್ನೆ. ಅಲ್ಲೇ 4 ಆಯ್ಕೆಗಳನ್ನು ಕೊಡಲಾಗಿದೆ. ನಿಮಗೆ ಸರಿಯಾದ ಆಯ್ಕೆಯನ್ನು ಗುರುತು ಮಾಡಿ ನಾವು ಕೊಟ್ಟಿರ್ತಕ್ಕಂಥ OMR ಶೀಟಲ್ಲಿ ಶೇಡ್ ಮಾಡಬೇಕು. ಸೊ ಈ ರೀತಿಯಾಗಿ ಏನಪ್ಪ ಅಂದರೆ ಭಾರತೀಯ ಸಂಖ್ಯಾ ಪದ್ಧತಿಯ ಮೇಲೆ ಖಂಡಿತವಾಗಲೂ ಪ್ರಶ್ನೆಗಳನ್ನು ನಾವು ಕೇಳಿರ್ತಾರ. ಸೊ ಹಾಗಾದರೆ ಮುಂದಿನ ಪ್ರಶ್ನೆ 2 ಏನಿದೆ? ಲಕ್ಷ ಇದು ಎಷ್ಟನೇ ಸ್ಥಾನ? ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಒಟ್ಟು 9 ಸ್ಥಾನಗಳನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಲಕ್ಷ ಅನ್ನೋದು ಎಷ್ಟನೇ ಸ್ಥಾನದಲ್ಲಿ ಬರುತ್ತೆ? ಹಾಗಾದರೆ ಸ್ಥಾನಗಳನ್ನು ಎಣಿಸೋಣ. ಓಕೆ, ಮೊದಲನೇ ಸ್ಥಾನ ಬಿಡಿ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ, 1000, 10,000, ಲಕ್ಷ. ನೋಡ್ರಿ, ಲಕ್ಷ ಎಷ್ಟಾದ್ರೂ ಎಣಿಸ್ಕೋರಿ. 1, 2, 3, 4, 5 ಮತ್ತು 6. ಹಾಗಾದರೆ ಲಕ್ಷ ಇದು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಎಷ್ಟನೇ ಸ್ಥಾನ ಅಂತ ಕೇಳಿದರೆ ಇದು 6ನೇ ಸ್ಥಾನ. 6ನೇ ಸ್ಥಾನ. ಸೊ ಹಾಗಾದರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ಒಟ್ಟು 9 ಸ್ಥಾನಗಳನ್ನು ಎಣಿಕೆ ಮಾಡ್ತೀವಿ. ಅದರಲ್ಲಿ ಲಕ್ಷ ಅನ್ನೋದು 6ನೇ ಸ್ಥಾನ ಇದೆ, ಬಿಡಿ ಅನ್ನೋದು 1ನೇ ಸ್ಥಾನ, 10 ಅನ್ನೋದು 2ನೇ ಸ್ಥಾನ, 100 ಅನ್ನೋದು 3ನೇ ಸ್ಥಾನದಲ್ಲಿದೆ, 1000 ಅನ್ನೋದು 4ನೇ ಸ್ಥಾನದಲ್ಲಿದೆ, 10,000 5ನೇ ಸ್ಥಾನದಲ್ಲಿದೆ, ಲಕ್ಷ 6ನೇ ಸ್ಥಾನದಲ್ಲಿದೆ, ಕೋಟಿ 7ನೇ ಸ್ಥಾನ, 10 ಕೋಟಿ 8ನೇ ಸ್ಥಾನ. ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ಸ್ಥಾನಗಳನ್ನು ಎಣಿಕೆ ಮಾಡ್ತಾ ಹೋಗ್ತೀವಿ. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ. ಎಸ್ ನೋಡಿ, 45,604ರಲ್ಲಿ ಸೊನ್ನೆಯ ಸ್ಥಾನ ಬೆಲೆ ಎಷ್ಟು? ಸೊನ್ನೆಯ ಸ್ಥಾನ ಬೆಲೆ ಎಷ್ಟು? ನೋಡಿ, 45,604ರಲ್ಲಿ ಸೊನ್ನೆಯ ಸ್ಥಾನ ಬೆಲೆ ಎಷ್ಟು? ಸೊನ್ನೆಯ ಸ್ಥಾನ ಬೆಲೆ ಕೇಳಿದಾರ. ಸ್ಥಾನ ಬೆಲೆ ಕಂಡುಹಿಡಬೇಕಂದ್ರೆ ಮುಖಬೆಲೆ ಇಂಟು ಸ್ಥಾನವನ್ನು ಮಾಡಿದರೆ ನಮಗೆ ಸ್ಥಾನ ಬೆಲೆ ಸಿಕ್ಕಿಬಿಡುತ್ತೆ. ಅಂದರೆ ಸ್ಥಾನ ಬೆಲೆ ಕಂಡುಹಿಡಬೇಕಂದ್ರೆ ನಾವೊಂದು ನೋಡ್ರಿ, ಮುಖಬೆಲೆ ಇಂಟು ಸ್ಥಾನವನ್ನು ನಾವು ಗುಣಿಸಿದರೆ ನಮಗೇನು ಸಿಗುತ್ತಾ? ಎಸ್, ಸ್ಥಾನ ಬೆಲೆ ಸಿಗುತ್ತೆ. ಎಸ್, ಸ್ಥಾನ ಬೆಲೆ ಸಿಗುತ್ತೆ. ಹಾಗಾದ್ರೆ ಇಲ್ಲಿ ಬನ್ನಿ. ಎಸ್, ಏನಿದೆ? ಸೊನ್ನೆಯ ಸ್ಥಾನ ಬೆಲೆ. ಸೊ ಸೊನ್ನೆಯ ಮುಖಬೆಲೆ ಯಾವಾಗಲೂ 0, ಮುಖಬೆಲೆ ಯಾವಾಗಲೂ ಅದೇ ಸಂಖ್ಯೆ ಆಗಿರುತ್ತೆ. ಇಂಟು ಸ್ಥಾನ ಎಷ್ಟಿದೆ? ಬಿಡಿ 10, 10ರ ಸ್ಥಾನದಲ್ಲಿದೆ. 0ಗೆ ಯಾವುದೇ ಸಂಖ್ಯೆಯಿಂದ ಗುಣಿಸಿದರೆ ಬರುವ ಗುಣಲಬ್ಧ 0ನೇ ಆಗಿರುತ್ತದೆ. ಹಾಗಾದರೆ 0 ಇಂಟು 10 ಇದರ ಸ್ಥಾನ ಬೆಲೆ ಯಾವಾಗಲೂ 0. ಸ್ಥಾನ 10 ಇದೆ, ಆದರೆ 0 ಯಾವಾಗಲೂ ಯಾವುದೇ ಸಂಖ್ಯೆಯನ್ನು ಗುಣಿಸಿದ್ರು ಅದರ ಬರ್ತಕ್ಕಂಥ ಗುಣಲಬ್ಧ ಯಾವಾಗಲೂ 0 ಇರುವುದರಿಂದ 0ಯ ಸ್ಥಾನ ಬೆಲೆ ಯಾವಾಗಲೂ 0 ಆಗಿರುತ್ತದೆ. ಸರಿ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್. ಓಕೆ, ಸೊ ಈ ರೀತಿಯಾಗಿ ಏನಪ್ಪ ಅಂದರೆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿರ್ತೀವಿ. ಎಸ್, ಮುಂದಿನ ಪ್ರಶ್ನೆ ನೋಡಿ, ಏನು ಕೇಳಿದಾರಪ್ಪ ಮುಂದಿನ ಪ್ರಶ್ನೆ ಎಂದರೆ, ಎಸ್ ಮುಂದಿನ ಪ್ರಶ್ನೆ, ಒಂದು ನಿಮಿಷ. ಎಸ್ ಮಕ್ಕಳ, ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು, ಈ ನಮ್ಮ ಮಸ್ಕಿಯಲ್ಲಿ ಇರ್ತಕ್ಕಂಥ ಗುಡ್ದೂರಿನ ಬ್ರಾಂಚ್ನಲ್ಲಿ ಈ ಒಂದು ನಮ್ಮ ಸೈನಿಕ, ನವೋದಯ, ಕಿತ್ತೂರು ಆದರ್ಶ ಶಾಲೆಗಳ ತರಬೇತಿ ಕೇಂದ್ರ ಈ ನಮ್ಮ ಸಂಸ್ಥೆಯಲ್ಲಿ 2024-25ನೇ ಶಾಲೆಗೆ ನಮ್ಮ ಸಂಸ್ಥೆಯಿಂದ ಒಟ್ಟು 6 ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನವೋದಯ ಶಾಲೆಗೆ ಆಯ್ಕೆ ಆಗಿದ್ದಾರ. ಸೊ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು. ಅದೇ ರೀತಿಯಾಗಿ 2024-25ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ 25 ವಿದ್ಯಾರ್ಥಿಗಳು ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯನ್ನು ಬರೆದಿದ್ರು. ಆ ಎಲ್ಲ 25 ವಿದ್ಯಾರ್ಥಿಗಳು ಸೈನಿಕ ಶಾಲೆಯ ಪ್ರವೇಶಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಸೊ ಇದು ನಮ್ಮ ಸಂಸ್ಥೆಯ ಹೆಮ್ಮೆಯ ಕೊಡುಗೆ ಅಂತ ನಾವು ಹೇಳುವುದಕ್ಕೆ ಬಹಳ ಖುಷಿ ಪಡ್ತಾ ಇದ್ದೀವಿ.
ಸೊ ಹಾಗಾಗಿ ಈ ರೀತಿಯಾಗಿ ಮಕ್ಕಳೇ ಈ ನಮ್ಮ ಸಂಸ್ಥೆಯ ಈಗಾಗಲೇ ಬೇಸಿಗೆ ತರಗತಿಯ ಒಂದು ತರಬೇತಿಯ ಶಿಬಿರ ಪ್ರಾರಂಭವಾಗಿದೆ. ಈ ಪ್ರವೇಶಗಳು ಕೂಡ ಪ್ರಾರಂಭವಾಗಿದೆ. ಆಸಕ್ತ ಇರತಕ್ಕಂಥ ಮಕ್ಕಳು ನಮ್ಮ ಸಂಸ್ಥೆಯ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಇವ ಪ್ರವೇಶವನ್ನು ಪಡ್ಕೋಬಹುದು. ಹಾಗಾದರೆ ಬೇಸಿಗೆ ತರಬೇತಿ ಶಿಬಿರದ ಪ್ರವೇಶಗಳು ಪ್ರಾರಂಭವಾಗಿದ್ದು ಈ ಬೇಸಿಗೆ ತರಗತಿಯ ಒಂದು ತರಗತಿಗಳು ವರ್ಗಗಳು ಏಪ್ರಿಲ್ 5ರಂದು ಏನಪ್ಪ ಅಂದರೆ ಈ ಒಂದು ಬೇಸಿಗೆ ತರಬೇತಿ ಶಿಬಿರದ ತರಗತಿಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಹಾಗಾದರೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯ ವಿಶೇಷತೆಗಳೆಂದರೆ 4, 5, 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಒಂದು ಬೇಸಿಗೆ ತರಬೇತಿಯ ಒಂದು ಪ್ರವೇಶವನ್ನು ಪಡ್ಕೋಬಹುದು. ಅಷ್ಟೆಲ್ಲ ಅನುಭವಿ ಹೊಂದಿರತಕ್ಕಂಥ ಶಿಕ್ಷಕರ ವರ್ಗ ಕೂಡ ನಮ್ಮ ಸಂಸ್ಥೆಯ ನಮ್ಮ ಟೀಮ್ ಕಾರ್ಯನಿರ್ವಹಿಸುತ್ತಿದೆ. ಬಾಲಕರಿಗೂ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ವಸತಿ ಸಹ ನಮ್ಮಲ್ಲಿದೆ. ನಮ್ಮ ಸಂಸ್ಥೆ ಎಲ್ಲಿ ವಸತಿ ಸಹಿತ ಮತ್ತು ವಸತಿ ರಹಿತವಾಗಿ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಪ್ರತಿ ರವಿವಾರ ನಮ್ಮ ಸಂಸ್ಥೆಯ ವತಿಯಿಂದ ಕಿರು ಪರೀಕ್ಷೆಯನ್ನು ನಡೆಸಲಾಗುವುದು. ಒಂದು ವಾರದಲ್ಲಿ ಮಕ್ಕಳು ಯಾವ ವಿಷಯದ ಬಗ್ಗೆ ಅಧ್ಯಯನ ಮಾಡಿದಾವ ಎಲ್ಲ ವಿಷಯಗಳನ್ನು ವಾರದ ಕೊನೆಯ ದಿನ ಒಂದು ಕಿರು ಪರೀಕ್ಷೆಯನ್ನು ನಡೆಸ್ತೀವಿ. ಆ ಕಿರು ಪರೀಕ್ಷೆಯಲ್ಲಿ ತೆಗೆದುಕೊಂಡ ಅಂಕಗಳನ್ನು ಪಾಲಕರಿಗೆ ಒಂದು ಗ್ರೂಪ್ ಮಾಡಿ ಮುಖಾಂತರ ಒಂದು ವಾಟ್ಸಪ್ ಗ್ರೂಪಿನ ಮುಖಾಂತರ ಅವರಿಗೆ ತಲುಪಿಸುವ ಒಂದು ಕೆಲಸವನ್ನು ಮಾಡ್ತೀವಿ. ತಮ್ಮ ಮಕ್ಕಳು ಎಷ್ಟೆಷ್ಟು ಅಂಕಗಳನ್ನು ಪಡೆದಿದ್ದಾರ ಅಂತ ಅವರಿಗೆ ತಿಳಿಸ್ತೀವಿ. ಅಷ್ಟೇ ಅಲ್ಲ, ಮಸ್ಕಿ ವಿದ್ಯಾರ್ಥಿಗಳಿಗೆ ಕೂಡ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿರುವುದು ಗುಡ್ದೂರಿನಲ್ಲಿರುವುದರಿಂದ ಗುಡ್ದೂರಿಂದ 2 ಕಿಲೋಮೀಟರ್ ಮಸ್ಕಿ ಇದೆ. ಮಸ್ಕಿ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ವಾಹನ ಸೌಲಭ್ಯನ ಕೂಡ ನಾವು ಮಾಡಿರ್ತೀವಿ. ಶುಚಿ ಮತ್ತು ರುಚಿಯಾದ ಊಟದ ವ್ಯವಸ್ಥೆ ಜೊತೆಗೆ ಶುದ್ಧವಾದ ಕುಡಿಯುವ ನೀರಿನ ಒಂದು ವ್ಯವಸ್ಥೆನೂ ಕೂಡ ನಮ್ಮ ಸಂಸ್ಥೆಯಲ್ಲಿದೆ. ಅಷ್ಟೇ ಅಲ್ಲದ ವಿಶಾಲವಾದ ಆಟದ ಮೈದಾನ ಕೂಡ ಇದೆ. ಹಾಗೆ ನಮ್ಮ ಸಂಸ್ಥೆಯ ಸ್ಪಷ್ಟವಾಗಿ ಕಾಣ್ತಕ್ಕಂಥ ಕ್ಲಾರಿಟಿ ಇರ್ತಕ್ಕಂಥ CCTV ಕ್ಯಾಮ್ರಾವನ್ನು ಸಹ ನಾವು ಅಳವಡಿಸಿದ್ದೀವಿ. ಇಲ್ಲಿ ಭದ್ರತೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಸಹ ಕೊಡಲಾಗಿದೆ. ಸೊ ಮಕ್ಕಳ ಆರೋಗ್ಯಕ್ಕೂ ಕೂಡ ಅಷ್ಟೊಂದು ಅತ್ಯುತ್ತಮವಾದ ಕಾಳಜಿಯನ್ನು ಸಹ ಹೊಂದಿರ್ತೀವಿ. ಸೊ ಮಕ್ಕಳೇ, ಇದು ನಮ್ಮ ಸಂಸ್ಥೆಯ ವಿಶೇಷವಾದ ಒಂದು ಸೌಲಭ್ಯಗಳಾಗಿರ್ಬೋದು. ಸೊ ಇನ್ನು ನಮ್ಮ ಸಂಸ್ಥೆಯ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕಾದ್ರೆ ಈ ನಮ್ಮ ಸಂಸ್ಥೆಗೆ ಭೇಟಿ ಕೊಡಿ. ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಿ. ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಬೇಸಿಗೆ ತರಬೇತಿ ಶಿಬಿರದ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಸೊ ಆದಷ್ಟು ಬೇಗ ಪಾಲಕರೇ ನಿಮ್ಮ ಮಕ್ಕಳನ್ನು ನಮ್ಮ ಸಂಸ್ಥೆಗೆ ಸೇರಿಸಿ ಪ್ರವೇಶವನ್ನು ಪಡೆಯಿರಿ. ಅತ್ಯುತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ನೋಡಿ. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂದರೆ ಎಷ್ಟು ಅಂಕಿಯ ಚಿಕ್ಕ ಸಂಖ್ಯೆ ಕೇಳಿದಾರ? 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಕೇಳಿದಾರ. ಹಾಗಾದ್ರೆ ಎಷ್ಟು ಅಂಕಿಯ ಚಿಕ್ಕ ಸಂಖ್ಯೆ ಕೇಳಿದಾರ? 5 ಅಂಕಿಯ ಚಿಕ್ಕ ಸಂಖ್ಯೆ ಕೇಳಿರಲ್ಲ. ಎಷ್ಟು ಅಂಕಿಯ ಚಿಕ್ಕ ಸಂಖ್ಯೆ ಕೇಳಿದಾರೋ ಅಷ್ಟನ್ನು ಬರೆದು ಬಿಡಬೇಕು. 5 ಅಂಕಿಯ ಚಿಕ್ಕ ಸಂಖ್ಯೆ, ಅದರಲ್ಲಿ -1 ಮಾಡಬೇಕು. ಎಷ್ಟು ಉಳಿತು? 4 ಉಳಿತು. ಈ ವ್ಯತ್ಯಾಸ ಏನು 4 ಉಳಿತಲ್ಲ, ಬಂದಂಥ ವ್ಯತ್ಯಾಸದ ಸೊನ್ನೆಗಳನ್ನು ಬರೆಯಬೇಕು. 4 ಸೊನ್ನೆಗಳನ್ನು ಬರೆದು ಬಿಡಬೇಕು. 4 ಸೊನ್ನೆಗಳು ಬರೆದು ಎಡಗಡೆಗೆ 1 ಬರೆದು ಬಿಟ್ರೆ ಇದು 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯಾಗುತ್ತದೆ. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? 10,000. ಹೌದಿಲ್ಲ? ಎಷ್ಟು ಅಂಕಿಯ ಚಿಕ್ಕ ಸಂಖ್ಯೆ ಕೇಳಿ? 3 ಅಂಕಿಯ ಚಿಕ್ಕ ಸಂಖ್ಯೆ ಕೇಳಿದಾರಾ? 3 ಅಂಕಿಯ ಚಿಕ್ಕ ಸಂಖ್ಯೆಯಲ್ಲಿ 3 ಬರೀಬೇಕು. -1 ಮಾಡಿದ್ರೆ 2 ಉಳಿಯಿತು. 2 ಸೊನ್ನೆಯನ್ನು ಬರೆದು ಎಡಗಡೆಗೆ 1 ಬರೆದು ಬಿಡಬೇಕು. 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. 4 ಅಂಕಿಯ ಚಿಕ್ಕ ಸಂಖ್ಯೆ ಕೇಳ್ತಾರ? 4 ಬರೆದು ಬಿಡಬೇಕು. ಅದರಲ್ಲಿ -1 ಮಾಡಬೇಕು. 3 ಉಳಿತು. 3 ಸೊನ್ನೆ ಬರೆದು ಕಾಸಿ ಎಡಗಡೆಗೆ 1 ಬರೆದು ಬಿಟ್ರೆ ಇದು 3 ಅಂಕಿ ಅತಿ ಚಿಕ್ಕ ಸಂಖ್ಯೆ. ಇನ್ನು ಎಷ್ಟು? 8 ಅಂಕಿಯ ಚಿಕ್ಕ ಸಂಖ್ಯೆ ಕೇಳ್ತಾರ? 8 ಬರಿಬೇಕು. 8ರಲ್ಲಿ 1 ಮೈನಸ್ ಮಾಡಬೇಕು. 7 ಉಳಿತು. 7 ಸೊನ್ನೆಗಳನ್ನು ಬರೆದು ಬಿಡಬೇಕು. ಓಕೆ, 7 ಸೊನ್ನೆಗಳನ್ನು ಬರೆದು ಎಡಗಡೆಗೆ 1 ಬರೆದು ಬಿಟ್ರೆ ಇದು ಅಷ್ಟಂಕಿಯ ಚಿಕ್ಕ ಸಂಖ್ಯೆ, 8 ಅಂಕಿಯ ಚಿಕ್ಕ ಸಂಖ್ಯೆ. ಸೊ ಹಾಗಾದ್ರೆ ಎಷ್ಟು ಅಂಕಿಯ ದೊಡ್ಡ ಸಂಖ್ಯೆ ಕೇಳಿದಾಗ, ಉದಾಹರಣೆ 2 ಅಂಕಿಯ ದೊಡ್ಡ ಸಂಖ್ಯೆ ಕೇಳಿದಾಗ 2 9ಗಳನ್ನು ಬರೆದು ಬಿಡಬೇಕು. 3 ಅಂಕಿಯ ದೊಡ್ಡ ಸಂಖ್ಯೆ ಕೇಳಿದಾಗ 3 9ಗಳನ್ನು ಬರೆದು ಬಿಡಬೇಕು. 4 ಅಂಕಿಯ ದೊಡ್ಡ ಸಂಖ್ಯೆ ಕೇಳಿದಾಗ 4 9ಗಳನ್ನು ಬರೆದು ಬಿಡಬೇಕು. ಸೊ ಈ ರೀತಿಯಾಗಿ ಮಕ್ಕಳೇ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಕೇಳಿದಾಗ ಈ ರೀತಿ ನೀವು ಏನು ಮಾಡ್ಬೋದು? ಬಿಡಿಸ್ತಾ ಹೋಗ್ಬೋದು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ಸಂಖ್ಯೆ 5 ಏನು ಕೇಳಿದಾರ? 6ನೇ 5 ಭಿನ್ನ ರಾಶಿಯಲ್ಲಿ ಬರೀರಿ.
6ನೇ 5 6ನೇ 5 ಅಥವಾ 5/6 ಅಂದರೆ 6ನೇ 5 ಅಂದರೆ ಮೊದಲು ಬರೋದು 6ನೇ 5 ಅಂತ ಉಚ್ಚಾರಣೆ ಮಾಡ್ತಿದ್ವಿ. ಆದರೆ 6ನೇ 5 ಅಂದರೆ 6 ಅನ್ನೋದು ಛೇದದಲ್ಲಿರಬೇಕು, 5 ಅಂದರೆ ಅದು ಅಂಶದಲ್ಲಿರಬೇಕು. 6ನೇ 5 ಅಥವಾ 5/6 ಅನಿಸುತ್ತೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್. 6 ಛೇದ ಆಗಿರುತ್ತಾ, 5 ಏನಾಗಿರುತ್ತಾ ಅಂಶವಾಗಿರುತ್ತದೆ. 6ನೇ 5 ಅಥವಾ 5/6 ಅಂತಲೂ ಕರಿಬಹುದು. ಸೊ ಇದು ಭಿನ್ನ ರಾಶಿಯಲ್ಲಿ ಬರೀತಕ್ಕಂಥ ರೀತಿಯಾಗಿದೆ. ಹಾಗಾದರೆ ಮುಂದಿನ ಪ್ರಶ್ನೆ ಸಂಖ್ಯೆ 6 ಏನಿದೆ ನೋಡಿ. 6, 1 ಇವುಗಳನ್ನು 2 ಬಾರಿ ಬಳಸಿ ಬರೀಬಹುದಾದ ಚಿಕ್ಕ ಸಮಸಂಖ್ಯೆ ಬರೆಯಿರಿ. 6 ಮತ್ತು 1 ಎರಡೆರಡು ಬಾರಿ ಬಳಸಿ ಚಿಕ್ಕ ಸಮಸಂಖ್ಯೆಯನ್ನು ಬರಿ ಅಂತ ಕೇಳಿದಾರ. ಅಂದರೆ 6 ಮತ್ತು 1 ಬಳಸಬೇಕು, ಹೌದಿಲ್ಲ? 6 ಮತ್ತು 1 ಬಳಸಬೇಕು. 6ನ 2 ಬಾರಿ 1 2 ಬಾರಿ ಬಳಸಿ ಬರೀಬಹುದಾದ ಚಿಕ್ಕ ಸಮಸಂಖ್ಯೆ ಕೇಳಿದಾರ. ಚಿಕ್ಕ ಸಂಖ್ಯೆ ಅಂದಾಗ ಏನು ಮಾಡಬೇಕು ನಾವು? ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಅಂದಾಗ ಇಳಿಕೆ ಕ್ರಮದಲ್ಲಿ ಬರಿಬೇಕು, ಚಿಕ್ಕ ಸಂಖ್ಯೆ ಅಂದಾಗ ಏರಿಕೆ ಕ್ರಮದಲ್ಲಿ ಬರೀಬೇಕು. ಹಾಗಾದ್ರೆ ಇಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು? 1 ಇದೆ. ಅತಿ ಚಿಕ್ಕ ಸಮಸಂಖ್ಯೆ 1. ಎಷ್ಟು ಬಾರಿ ಅಂದಾರ? 2 ಬಾರಿ ಅಂದಾರ. ಹಾಗಾದ್ರೆ 1ನ್ನು 2 ಬಾರಿ ಬರಿಬೇಕು. ಆಮೇಲೆ ಅತಿ ದೊಡ್ಡ ಸಂಖ್ಯೆ 6ನ್ನು 2 ಬಾರಿ ಬರಿಬೇಕು. ಹಾಗಾದ್ರೆ ಏನು ಕೇಳ್ಯಾರ ಅವರು? ಚಿಕ್ಕ ಸಮಸಂಖ್ಯೆ ಅಂದಾರ. ಸಮಸಂಖ್ಯೆ ಅಂದಾಗ ಬಿಡಿ ಸ್ಥಾನದಲ್ಲಿ ಯಾವಾಗಲೂ ಸಮಸಂಖ್ಯೆ ಬರುವ ರೀತಿಯೇ ನೋಡ್ಕೊಳ್ಬೇಕು. ಬೆಸ ಸಂಖ್ಯೆ ಕೇಳಿದ್ರೆ ಬಿಡಿ ಸ್ಥಾನದಲ್ಲಿ ಯಾವಾಗಲೂ ಬೆಸ ಸಂಖ್ಯೆ ಬರುವ ರೀತಿಯೇ ನೋಡ್ಕೋಬೇಕು. ಸೊ ಹಾಗಾದರೆ 6 ಮತ್ತು 1 2 ಬಾರಿ ಬಳಸಿ ಬರೆಯಬಹುದಾದ ಅತಿ ಚಿಕ್ಕ ಸಮಸಂಖ್ಯೆ ಎಷ್ಟಪ್ಪ ಅಂದರೆ 1166. ಸರಿಯಾದ ಉತ್ತರ ಆಪ್ಷನ್ 3 ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗಾದರೆ ಮುಂದಿನ ಪ್ರಶ್ನೆ ಸಂಖ್ಯೆ 7ಕ್ಕೆ ಹೋಗುವ ಮೊದಲು ಮಕ್ಕಳೇ, ಈ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ನ ಅಧಿಕೃತ ಉಪಶಾಖೆ ಆಗಿರ್ತಕ್ಕಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು, ಈ ನಮ್ಮ ಸಂಸ್ಥೆಯಲ್ಲಿ 2025-24ನೇ ಸಾಲಿನಲ್ಲಿ ಒಟ್ಟು 5 ವಿದ್ಯಾರ್ಥಿಗಳು ನವೋದಯ ಶಾಲೆಗೆ ಆಯ್ಕೆ ಆಗಿದ್ದಾರೆ. ಇನ್ನೊಂದು ವಿದ್ಯಾರ್ಥಿ 2ನೇ ಲಿಸ್ಟಲ್ಲಿ ಆಯ್ಕೆ ಆಗಿದ್ದಾರೆ. ಒಟ್ಟು 6 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಏನಪ್ಪ ಅಂದ್ರೆ ನವೋದಯ ಶಾಲೆಗೆ ಆಯ್ಕೆ ಆಗಿರ್ತಾರೆ. ಆ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಮಕ್ಕಳ ಈ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇರೋದು ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡ್ದೂರಿನಲ್ಲಿ ಈ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಈ ಒಂದು ನಮ್ಮ ಸಂಸ್ಥೆ ಬಗ್ಗೆ ಇನ್ನು ಹೆಚ್ಚು ಮಾಹಿತಿ ಬೇಕಾದರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ ಏನಿರ್ಬೋದು 8217650718 ಆಗಿರ್ಬೋದು, ಅಥವಾ 9364011212 ಆಗಿರ್ಬೋದು, 9449704442 ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡೋದರ ಮುಖಾಂತರ ಅಲ್ಲಿ ರಾಮಕೃಷ್ಣ ಸರ್ ಅಂತಕ್ಕಂಥ ನಾವೇ ಆ ಒಂದು ಸಂಸ್ಥೆಯನ್ನು ನೋಡ್ಕೊಳ್ತಾ ಇರೋರು. ಸೊ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೂಡ ಈ ಒಂದು ಸಂಸ್ಥೆ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಹೌದಲ್ಲ ಮಕ್ಕಳೇ? ನೀವೆಲ್ಲ ಈ ಒಂದು ಸಂಸ್ಥೆ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಗಳನ್ನು ಪಡ್ಕೊಂಡಿದ್ದೀರಿ ಮತ್ತು ತಿಳ್ಕೊಂಡಿದ್ದೀರಿ ಅಂತ ಭಾವಿಸುತ್ತಾ ಮುಂದಿನ ಪ್ರಶ್ನೆ ನೋಡ್ರಿ. 1 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಅಂತ ಕೇಳಿದ್ದಾರೆ. ಅವಿಭಾಜ್ಯ ಸಂಖ್ಯೆ ಎಂದರೆ 1 ಮತ್ತು ಅದೇ ಸಂಖ್ಯೆ ಅಪವರ್ತನಗಳನ್ನು ಒಳಗೊಂಡಿದ್ದರೆ ಅದಕ್ಕೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅಂದರೆ ಅವಿಭಾಜ್ಯ ಸಂಖ್ಯೆಗೆ ಕೇವಲ 2 ಅಪವರ್ತನಗಳಿರ್ತಾವ, ಹೌದಿಲ್ಲ? ಸೊ ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆ ಉದಾಹರಣೆ ನೋಡಿ. 2 ಅನ್ನೋದು ಯಾವ ಸಂಖ್ಯೆ? 2 ಅನ್ನೋದು ಯಾವ ಸಂಖ್ಯೆ? 2 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ. ಹೇಗಂದ್ರೆ 2 ಕೇವಲ 1 ಮತ್ತು 2ರಿಂದ ಭಾಗ ಹೋಗುತ್ತೆ. ಅಂದರೆ ಕೇವಲ 2 ಅಪವರ್ತನಗಳಿದಾವೆ ಅವಿಭಾಜ್ಯ ಸಂಖ್ಯೆಗೆ. ಅವಿಭಾಜ್ಯ ಸಂಖ್ಯೆಗಳಿಗೆ ಕೇವಲ 2 ಅಪವರ್ತನಗಳು ಇತ್ತಪ್ಪ ಅಂದ್ರೆ ಆ ಒಂದು ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಆಗಿರುತ್ತದೆ. 1 ಮತ್ತು ಅದೇ ಸಂಖ್ಯೆ ಇರ್ತಾವೆ ಅಪವರ್ತನಗಳು. ಯಾವುದೇ ಅವಿಭಾಜ್ಯ ಸಂಖ್ಯೆ ತಗೋರಿ, ಅದಕ್ಕೆ 1 ಮತ್ತು ಅದೇ ಸಂಖ್ಯೆ ಅಪವರ್ತನಗಳು ಆಗಿರ್ತಾವೆ. ಆ 2ರಿಂದ ಮಾತ್ರ ಭಾಗ ಹೋಗುತ್ತಾ, ಬೇರೆ ಸಂಖ್ಯೆಯಿಂದ ಭಾಗ ಹೋಗುವುದಿಲ್ಲ. ಅದೇ ರೀತಿ ಈಗ ನೋಡ್ರಿ 3 ನೋಡ್ರಿ. 3 ಅನ್ನೋದು ಯಾವ ಸಂಖ್ಯೆ? ಅವಿಭಾಜ್ಯ ಸಂಖ್ಯೆನ ನೋಡ್ರಿ. 3 1ರಿಂದ ಹೋಗುತ್ತೆ ನೋಡ್ರಿ, 3ರಿಂದನೂ ಹೋಗುತ್ತೆ. ಹಾಗಾದ್ರೆ 3 ಕೂಡ ಅವಿಭಾಜ್ಯ ಸಂಖ್ಯೆ, ಹೌದಿಲ್ಲ?
4 ನೋಡ್ರಿ, 4 ಅನ್ನೋದು ಅವಿಭಾಜ್ಯ ಸಂಖ್ಯೆನಾ? ನೋಡ್ರಿ, 4 1ರಿಂದ ಹೋಗುತ್ತೆ, 2ರಿಂದನೂ ಹೋಗುತ್ತೆ, 4ರಿಂದನೂ ಹೋಗುತ್ತೆ. ಹಾಗಾದ್ರೆ 4 ಅನ್ನೋದು ಏನದು? ಅವಿಭಾಜ್ಯ ಸಂಖ್ಯೆ ಅಲ್ಲ, ಅದೊಂದು ಯಾವ ಸಂಖ್ಯೆ ಅದು? ಎಸ್, ಭಾಜ್ಯ ಸಂಖ್ಯೆ. 4 ಅನ್ನೋದು ಏನದು? ಭಾಜ್ಯ ಸಂಖ್ಯೆ. ಸೊ ಹಾಗಾಗಿ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ತಾ ಇದ್ರೆ ಅದಕ್ಕೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಕೇವಲ 2 ಅಪವರ್ತನಗಳಿರ್ತಾವ, 2ಕ್ಕಿಂತ ಹೆಚ್ಚು ಅಪವರ್ತನಗಳಿತ್ತಂದ್ರೆ ಅದಕ್ಕೆ ನಾವೇನ್ತೀವಿ? ಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಹಾಗಾದ್ರೆ ಇಲ್ಲಿ ಏನ್ ಕೇಳಿದಾರ? 1 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಒಂದೇ ಅಂಕಿ ಇರಬೇಕಂತ, ಅದರಲ್ಲಿ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದಾರ. ಹಾಗಾದ್ರೆ ಕೊಟ್ಟಂತ ಆಯ್ಕೆಗಳನ್ನು ನೋಡ್ಬಿಡೋಣ. ಕೊಟ್ಟಂತ ಆಯ್ಕೆಗಳಲ್ಲಿ 7, 9, 5 ಮತ್ತು 8 ಇದೆ. ಹಾಗಾದ್ರೆ 7 ಅನ್ನೋದು ಯಾವ ಸಂಖ್ಯೆ? ಎಸ್, 7 ಅನ್ನೋದು ಭಾಜ್ಯ ಸಂಖ್ಯೆನೋ ಅವಿಭಾಜ್ಯ ಸಂಖ್ಯೆನೋ ಅಂತ ಚೆಕ್ ಮಾಡ್ಕೊಂಡ್ಬಿಡೋಣ. 7 1ರಿಂದನೂ ಹೋಗುತ್ತಾ, 7ರಿಂದ ಹೋಗುತ್ತಾ? ಹಾಗಾದ್ರೆ ಇದು ಒಂದು ಅವಿಭಾಜ್ಯ ಸಂಖ್ಯೆ. 9 ನೋಡ್ರಿ, 9 ಯಾವುದರಿಂದ ಭಾಗ ಹೋಗುತ್ತಾ? ಎಸ್, 9 1ರಿಂದ ಹೋಗುತ್ತಾ, 3ರಿಂದನೂ ಹೋಗುತ್ತಾ ಮತ್ತು 9ರಿಂದನೂ ಹೋಗುತ್ತಾ? 5 ನೋಡ್ರಿ, ಎಸ್ 5 ಯಾವುದರಿಂದ ಭಾಗ ಹೋಗುತ್ತಾ? ಎಸ್ 5 1ರಿಂದನೂ ಹೋಗುತ್ತಾ, 5ರಿಂದನೂ ಹೋಗುತ್ತಾ? ಹಾಗಾದ್ರೆ 8 ನೋಡ್ರಿ, 8 1ರಿಂದ ಹೋಗುತ್ತಾ, 2ರಿಂದ ಹೋಗುತ್ತಾ, 4ರಿಂದ ಹೋಗುತ್ತಾ ಮತ್ತು 8ರಿಂದ ಹೋಗುತ್ತಾ? ಎಸ್, ಹಾಗಾದ್ರೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವ ಅಂತ ಗೊತ್ತಾಯ್ತು. ಯಾವ್ಯಾವ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ನೋಡ್ರಿ, ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಅಂತ ಗೊತ್ತಾಯ್ತು. ಯಾವ್ಯಾವ ಇದಪ್ಪ ಅವಿಭಾಜ್ಯ ಸಂಖ್ಯೆಗಳಂದ್ರೆ 7 ಅನ್ನೋದು ಅವಿಭಾಜ್ಯ ಸಂಖ್ಯೆ, 5 ಅನ್ನೋದು ಅವಿಭಾಜ್ಯ ಸಂಖ್ಯೆ, 9, 8 ಅನ್ನೋದು ಭಾಜ್ಯ ಸಂಖ್ಯೆ. ಯಾಕೆ? 9ಕ್ಕೆ 3 ಅಪವರ್ತನಗಳಿದಾವ, 8ಕ್ಕೆ 4 ಅಪವರ್ತನಗಳಿದಾವ. ಹಾಗಾದ್ರೆ 5 ಮತ್ತು 7ರಲ್ಲಿ ಅತಿ ದೊಡ್ಡ ಅಂಕಿ ಯಾವುದು? 7. ಹಾಗಾದ್ರೆ 1 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು? 7 ಆಗಿರುತ್ತಾ? ರೈಟ್ ಆನ್ಸರ್ ಆಪ್ಷನ್ 1 ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಎಸ್, ಸರಿಯಾದ ಉತ್ತರ ಆಪ್ಷನ್ 1 ಆಗಿರುತ್ತೆ. 1 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ 7. ಓಕೆ. ಎಸ್, ಮುಂದಿನ ಪ್ರಶ್ನೆ ನೋಡಿ, ಸಂಕಲನ ಮಾಡೋದು. ಸಂಕಲನ ಮಾಡುವ ರೀತಿ ತುಂಬಾ ಸುಲಭ ಇದೆ. ಏನ್ ಕೇಳ್ಯಾರ ನೋಡ್ರಿ, 1000 ಪ್ಲಸ್ 100, 1000 1000ಕ್ಕೆ ಪ್ಲಸ್ 100 ಕೂಡಿಸಿದರೆ ಮೊತ್ತ ಸಿಗುತ್ತೆ. 0ಗೆ 0, 0ಗೆ 0, 0ಗೆ 1 ಕೂಡಿಸಿದ್ರೆ 1, 1ಕ್ಕೆ 1 ಎಷ್ಟು ಬಂತು? ಎಸ್, 1100. ಸರಿಯಾದ ಉತ್ತರ ಆಪ್ಷನ್ 4 ರೈಟ್ ಆನ್ಸರ್. ಈ ರೀತಿಯಾಗಿ ಪ್ರಶ್ನೆಗಳನ್ನು ಅಲ್ಲಿ ಕೇಳಿರ್ತಾರ. ಓಕೆ. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಭಾಳ ಈಸಿ ಇದೆ ಕ್ವಶನ್ ನೋಡ್ರಿ. 10ರ ಅಪವರ್ತನಗಳು ಅಂತಾದ್ರೆ 10 ಅಂತಕ್ಕಂಥ ಅಂಕಿ ಅಥವಾ ಸಂಖ್ಯೆ ಯಾವ ಯಾವ ಅಂಕಿಗಳಿಂದ ಭಾಗ ಹೋಗುತ್ತದೆ, ಆ ಭಾಗ ಮಾಡುವ ಅಂಕಿಗಳೇ ಅಪವರ್ತನಗಳು. ಹೌದಿಲ್ಲ? 10ರ ಅಪವರ್ತನಗಳು. ಹಾಗಾದ್ರೆ 10 ಯಾವ ಯಾವ ಅಂಕಿಗಳಿಂದ ಭಾಗ ಹೋಗುತ್ತದೆ? 10ರ ಅಪವರ್ತನಗಳು ನೋಡೋಣ. ಎಸ್, 10ರ ಅಪವರ್ತನಗಳು 10ರ ಅಪವರ್ತನಗಳು 10 1ರಿಂದ ಭಾಗ ಹೋಗುತ್ತೆ, 2ರಿಂದ ಹೋಗುತ್ತೆ, 2 ಇಲ್ಲ 10. ಎಸ್, 10 2ರಿಂದನೂ ಹೋಗುತ್ತೆ, 3ರಿಂದನೂ ಹೋಗುತ್ತೆ ನೋಡ್ರಿ. 3 1 3 3 7 6 3 3 9 3 4 12 10 ಹೋಗೋದಿಲ್ಲ. 4ರಿಂದ ಹೋಗುತ್ತೆ ನೋಡ್ರಿ, 4 1 4 4 2 8 10 ಹೋಗೋದಿಲ್ಲ. 5ರಲ್ಲಿ ಹೋಗುತ್ತೆ ನೋಡ್ರಿ, 5 2 10. ಆಮೇಲೆ 6ರಲ್ಲಿ ಹೋಗಲ್ಲ, 7ರಲ್ಲಿ ಹೋಗಲ್ಲ, 8ರಲ್ಲಿ ಹೋಗಲ್ಲ, 9ರಲ್ಲಿ 10ರಲ್ಲಿ ಹೋಗುತ್ತೆ. ಎಸ್, 10ರಲ್ಲಿ ಹೋಗುತ್ತಾ? ಇವೆಲ್ಲ ಏನಪ್ಪ ಅಂದರೆ ನೋಡಿ, ಎಸ್ ಏನು ಇವೆಲ್ಲ 1 2 5 10 ಇವೆಲ್ಲ 10ರ ಅಪವರ್ತನಗಳು. ಎಲ್ಲಿದೆ? ಸರಿಯಾದ ಉತ್ತರ 1 2 5 10 ಆಪ್ಷನ್ 2 ರೈಟ್ ಆನ್ಸರ್. ಇವೆಲ್ಲ 10ರ ಅಪವರ್ತನಗಳು, 10ರ ಅಪವರ್ತನಗಳಾಗಿರ್ತಾವ. ಓಕೆ. ಎಸ್, ಈ ರೀತಿಯಾಗಿ ಅಲ್ಲಿ ಪ್ರಶ್ನೆಗಳನ್ನು ನಾವು ಆ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಯಲ್ಲಿ ಕೇಳಿರ್ತಾರೆ ಮಕ್ಕಳೇ. ಸೊ ಆಗ ಅಪವರ್ತನಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಇನ್ನು ವ್ಯವಕಲನದ ಅನ್ಯತಾ ಸಂಕೇತ ಯಾವುದು? ಅನ್ಯತಾ ಸಂಕೇತ ಅಂತ ಕೇಳಿದ್ದಾರೆ. ಅಂದರೆ ವ್ಯವಕಲನದ ಅನ್ಯತಾ ಸಂಕೇತ ಅಂದರೆ ಯಾವುದೇ ಸಂಖ್ಯೆಯನ್ನು ಕಳೆದರೂ ಕೂಡ ವ್ಯತ್ಯಾಸದಲ್ಲಿ ಚೇಂಜಸ್ ಆಗಲ್ಲ. ವ್ಯವಕಲ್ಯದಲ್ಲಿ ವ್ಯವಕಲಕ ಕಳೆದರೆ ವ್ಯತ್ಯಾಸ ಅಷ್ಟೇ ಇರುತ್ತದೆ. ಚೇಂಜ್ ಆಗದೇ ಇದ್ದರೆ ಅದಕ್ಕೆ ನಾವೇನಿರ್ತೀವಿ, ಆ ಸಂಖ್ಯೆ ಅನ್ಯತಾಂಶ ಆಗಿರುತ್ತೆ. ಹೀಗೆ ಉದಾಹರಣೆ ನೋಡಿ, 8ರಲ್ಲಿ 0ಯನ್ನು ಕಳೆದರೆ ವ್ಯತ್ಯಾಸ 8 ಬಂತು. ನೋಡಿ, ವ್ಯತ್ಯಾಸದಲ್ಲಿ ಏನಾದ್ರು ಚೇಂಜಸ್ ಆಯ್ತಾ? ಇಲ್ಲ. ನೋಡ್ರಿ, 15ರಲ್ಲಿ -0ಯನ್ನು ಕಳೆದರೆ 15 ಬರುತ್ತೆ. ನೋಡ್ರಿ, ವ್ಯತ್ಯಾಸದಲ್ಲಿ ಚೇಂಜಸ್ ಆಯ್ತಾ? ಇಲ್ಲ.
4ರಲ್ಲಿ 0ಯನ್ನು ಕಳೆದರೆ 4 ಬರುತ್ತಾ? ವ್ಯತ್ಯಾಸದಲ್ಲಿ ಚೇಂಜಸ್ ಆಯ್ತಾ? ಇಲ್ಲ. ಹಾಗಾದರೆ ಯಾವುದೇ ಸಂಖ್ಯೆಯಲ್ಲಿ 0ಯನ್ನು ಕಳೆದರೂ ಸಹ ಆ ವ್ಯತ್ಯಾಸದಲ್ಲಿ ಚೇಂಜಸ್ ಆಗದೇ ಇದ್ದರೆ ಅದಕ್ಕೆ ನಾವೇನ್ತೀವಿ? ಅನನ್ಯತಾ ಸಂಕೇತ ಅಂತ ಕರಿತೀವಿ. ಹಾಗಾದರೆ ವ್ಯವಕಲನದ ಅನನ್ಯತಾ ಸಂಕೇತ ಯಾವುದು? 0. ರೈಟ್ ಆನ್ಸರ್ 1. ಆಪ್ಷನ್ 1 ರೈಟ್ ಆನ್ಸರ್. ಓಕೆ. ಸೊ ಈ ರೀತಿಯಾಗಿ ಏನಪ್ಪ ಅಂದರೆ ವ್ಯವಕಲನದ ಮೇಲೆ ಸಂಕಲನದ ಮೇಲೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಎಸ್ ಮಕ್ಕಳೇ, ಇದಾಗಿತ್ತು ಇವತ್ತಿನ ಈ ನಮ್ಮ ತರಗತಿ. ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರಿನಲ್ಲಿ ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಅಂತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಿದ್ದೀವಿ ಮಕ್ಕಳೇ. ಮಾರ್ಚ್ 30ನೇ ತಾರೀಕು ಭಾನುವಾರದಂದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಿದ್ದೀವಿ. ಖಂಡಿತವಾಗಲೂ ಮಕ್ಕಳೇ, ನೀವೆಲ್ಲರೂ ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ತಿರಂತಕ್ಕಂಥ ನಂಬಿಕೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ನಿಮ್ಮ ಮೇಲೆ ತುಂಬ ಭರವಸೆಯನ್ನು ಇಟ್ಟಿದ್ದೀವಿ. ಸೊ ಅದೇ ರೀತಿಯಲ್ಲಿ ಇವತ್ತು ಅತಿ ಹೆಚ್ಚು ಮಕ್ಕಳು ನಮ್ಮ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಗೆ ಭಾಳಷ್ಟು ಮಕ್ಕಳು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಆ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಸೊ ಇದೇ ರೀತಿಯಾಗಿ ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ, ಸೊ ಇನ್ನೂ ಯಾವ್ಯಾವ ಮಕ್ಕಳು ಈ ಒಂದು ಪರೀಕ್ಷೆಗೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಅಂಥ ಮಕ್ಕಳು ಈ ನಂಬರ್ ಇಲ್ಲಿ ಕಾಣ್ತಕ್ಕಂಥ 8217650718 ನಂಬರ್ಗೆ ನೀವು ನೋಟ್ ಮಾಡಿಕೊಂಡು ನೀವು ಮೆಸೇಜ್ ಮಾಡೋದ್ರ ಮುಖಾಂತರ ಈ ನಮ್ಮ ಚಾಲೆಂಜ್ ಅವಾರ್ಡ್ ಪರೀಕ್ಷೆಯಲ್ಲಿ ಭಾಗವಹಿಸಬಹುದು. ಹಾಗಾದರೆ ಈ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನ ಒಂದು ಕ್ಲಾಸಸ್ಗಳು, ಯೂಟ್ಯೂಬ್ ಕ್ಲಾಸಸ್ಗಳು ನಿಮಗೆ ಫ್ರೀಯಾಗಿ ನೋಟಿಫಿಕೇಶನ್ ರೂಪದಲ್ಲಿ ಬರಬೇಕು. ಮೊದಲ ಬಾರಿಗೆ ನೀವೇ ನೋಡಬೇಕಂದ್ರೆ ನಾವು ಯೂಟ್ಯೂಬ್ ಚಾನಲ್ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಅಂತ ಟೈಪ್ ಮಾಡಿದ್ರೆ ನಮ್ಮ ಚಾನಲ್ ಓಪನ್ ಆಗುತ್ತೆ. ನೀವು ಸಬ್ಸ್ಕ್ರೈಬರ್ ಆದರೆ ನಾವು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ಮೊದಲ ಬಾರಿಗೆ ನೋಟಿಫಿಕೇಶನ್ ರೂಪದಲ್ಲಿ ನಿಮಗೆ ಬರ್ತಾವ. ಸೊ ಹಾಗೆ ಉಚಿತವಾಗಿ ನೀವು ಈ ಒಂದು ನಮ್ಮ ವಿಡಿಯೋಗಳನ್ನು ನೋಡ್ಬೋದು, ಮನೆಯಲ್ಲೇ ಕೂತ್ಕೊಂಡು ಅಧ್ಯಯನವನ್ನು ಮಾಡಬಹುದು. ಸೊ ಹೀಗೆ ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ ಇವತ್ತು ಈ ಮಟ್ಟಿಗೆ ಬೆಳೆದಿದೆ. ಇದಕ್ಕೆಲ್ಲ ನಾವು ನಿಮಗೆ ತುಂಬ ಋಣಿಯಾಗಿದ್ದೀವಿ ಮತ್ತು ಅಭಾರಿಯಾಗಿದ್ದೀವಿ. ಪಾಲಕರೇ ಮತ್ತು ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಮತ್ತೊಮ್ಮೆ ನಾನು ಅರ್ಪಿಸ್ತಾ ಇದ್ದೀನಿ. ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಹೇಳ್ತಾ ಅಲ್ಲಿವರೆಗೂ ಧನ್ಯವಾದಗಳು.